ನೀನೇನಾದ್ರೂ ಬಾಗಿಲು ಓಪನ್ ಮಾಡಿದಿದ್ರೆ ಇಷ್ಟೊತ್ತಿಗೆ ನಿನ್ ಪ್ರಾಣ ನರಕದ ಬಾಗಿಲು ತರ್ತಾ ಇರ್ಬೇಕಾಗ್ತಿತ್ತು. ಈ ಸಲ ಹೇಗೆ ಚಿತ್ರ ಹಿಂಸೆ ಕೊಟ್ಟು ಸಾಯಿಸ್ತೀನಿ ಅಂದ್ರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟು ಬರಕ್ ಆಗ್ಬಾರ್ದು, ಹಾಗೆ ಸಾಯಿಸ್ತೀನಿ ಅವ್ರನ್ನ. ತಗೊಮ್ಮ. ಏನ್ ಆಂಟಿ? ಮಂಗಳಸೂತ್ರ. ಹೋದ ಜನ್ಮದಲ್ಲಿ ಇದು ಆದಿತ್ಯನ ಹೆಂಡತಿಗೆ ಅಂತ ಮಾಡಿಸಿದ್ದು. ಈ ಜನ್ಮದಲ್ಲಿ ಇದು ನಿನ್ನ ಕುತ್ತಿಗೆ ಸೇರ್ತಿದೆ. ದೇವ್ರ ಹತ್ರ ನಿಮ್ಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಹಾಕ್ಕೊಂಡು ಬಾಮ್ಮ. ನಾನು ನಿಂಗೆ ಕಾಫಿ ಮಾಡ್ತೀನಿ, ತಗೋ. ಅರೆ, ನಮ್ಮೋಳು ಅಡಿಗೆ ಮನೆ ಕಡೆನಾ? ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಸುಮ್ಮನಿರಿ ಅತ್ತೆ, ನಾನೇನು ಅಡುಗೆ ಮನೆ ಕಡೆ ಬರೋದೇ ಇಲ್ವಾ? ಹಾಗಲ್ಲಮ್ಮ, ಯಾವಾಗಲೂ ನಮ್ಮೋಳಿಗೆ ಅವ್ರಮ್ಮ ಬೆಡ್ ಕಾಫಿ ಮಾಡ್ಕೊಂಡ್ಬಂದು ಎಬ್ಸೋದು. ಅಂಥದ್ರಲ್ಲಿ ಇವತ್ತು ಅಡುಗೆ ಮನೆ ಕಡೆ ಬರೋದು ಅಂದ್ರೇನು, ಕಾಫಿ ಮಾಡೋದು ಅಂದ್ರೇನು? ಪ್ರೀತಿ ನಿದ್ದೆ ಕಮ್ಮಿ ಮಾಡಿಸುತ್ತೆ, ಕಲ್ಕೊಳ್ಳೋ ಭಯ ನಿದ್ದೆ ಕೆಡ್ಸುತ್ತೆ. ನಿಮ್ಗಿದೆಲ್ಲ ಅರ್ಥ ಆಗಲ್ಲ ಅತ್ತೆ. ನಮ್ಮೋಳು ಪ್ರೀತಿಗೆ ಬಿದ್ದಿದೀಯಾ? ಯಾರಮ್ಮ ಅವನು? ನಮ್ಮ ಮಂಜು ಹೃದಯನ ಗೆದ್ದವನು. ಅತ್ತೆ, ನೀವ್ ಯಾವಾಗ್ಲೂ ತರಲೆ ಪ್ರಶ್ನೆ ಕೇಳ್ತೀರಾ. ಹೋಗ್ಲಿ ಬಿಡು, ನನ್ಗೆ ಯಾಕಿದೆಲ್ಲ. ಅದು ಸರಿ, ಕಾಫಿ ಯಾರಿಗೋಸ್ಕರ ಮಾಡ್ತಿದೀಯಾ? ನಾನೇನಾದ್ರೂ ಸಹಾಯ ಮಾಡ್ಲಾ? ಇಷ್ಟು ಬೇಗ ಎದ್ದು ಕಾಫಿ ಮಾಡ್ತಾ ಇದ್ದೀನಿ, ಮತ್ತೆ ನೀವು ಪೆದ್ದು ತರ ಯಾರಿಗೆ ಅಂತ ಕೇಳ್ತಿದ್ದೀರಲ್ಲ. ಇನ್ಯಾರ್ಗೆ? ನಮ್ಮ ಮಾವಂಗೆ. ನಿನ್ ಮಾವನ್ಗೆ ಕಾಫಿ ಕೊಡ್ಬೇಕಾಗಿರೋದು ನಾನು. ನನ್ನ ಗಂಡನ್ಗೆ ನಾನ್ ತಾನೇ ಕಾಫಿ ಕೊಡ್ಬೇಕು. ಏನತ್ತೆ ನೀವು? ನಾನ್ ಹೇಳಿದ್ದು ಆದಿತ್ಯ ಮಾವಂಗೆ. ಓಹೋ, ಪಾಪಚ್ಚಿಗ. ಅದನ್ನ ಮಾಡೋದಕ್ಕೆ ಈಗ ಅವನ ಹೆಂಡತಿ ಬಂದಿದ್ದಾಳಲ್ಲ, ಅವಳು ತಾನೇ ಮಾಡಬೇಕು. ಇಲ್ಲ ಅತ್ತೆ, ನಾನೇ ಕಾಫಿ ಮಾಡಬೇಕು. ಮಾವಂಗೆ ಯಾವತ್ತಿದ್ರು ನಾನೇ ಕಾಫಿ ಕೊಡ್ಬೇಕು. ನೀನ್ ಮಾಡಿದ್ರು ಅದನ್ನ ಅವನ ಹೆಂಡತಿ ತಾನೇ ಕೊಡ್ಬೇಕು ಅಂಜು. ಇಲ್ಲ ಅತ್ತೆ, ಅದೆಲ್ಲ ಆಗಲ್ಲ. ಅದಾಗಕ್ಕೂ ನಾನು ಬಿಡಲ್ಲ. ಆಂಟಿ, ಬಾಮ್ಮ ವಸು. ಪಾಪಚ್ಚಿ ಇನ್ನೂ ಎದ್ದಿಲ್ವಾ? ನಿನ್ನ ಮುಖದಲ್ಲಿರೋ ಕಳೆ ನೋಡಿದ್ರೆ ಗೊತ್ತಾಗುತ್ತೆ ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂತ. ಆ ಸಿಂಗ್ಲಿಕ್ಕನ ಹತ್ರ ಹೋಗಕ್ಕೆ ಈ ಅಂಜಲಿನೇ ಲಾಯಕ್ಕು. ಏನಮ್ಮ, ಮನ್ಸಲ್ಲೇ ಮಂಡಿಗೆ ತಿಂತಿದೀಯಾ? ಹೋಗಿ ಆಂಟಿ, ಅದನ್ನೆಲ್ಲ ಕೇಳಲೂಬಾರ್ದು, ಹೇಳಲೂಬಾರ್ದು. ಆಹಾ, ನಿನ್ನ ನಾಚಿಗೆನೆ 100 ಮಾತು ಹೇಳ್ಬಿಡ್ತು. ಈಗ ಆದಿತ್ಯನ ಎಪ್ಸಿ ಬೆಡ್ ಕಾಫಿ ಕೊಟ್ಬಿಡು. ನಾನ್ ಕೊಡ್ಬೇಕಾ? ಅವಳೇ ಕೊಡ್ಬೇಕು, ನಾನೇ ಕೊಡ್ತೀನಿ. ಅಂಜು, ಕೊಡಮ್ಮ ಇಲ್ಲಿ. ಕೊಡು ಪುಟ್ಟ.
ತಗೊಮ್ಮ ವಸ್ಸು, ಹೋಗವನಿಗೆ ಕೊಡು. ನಾನು ಇದನ್ನ ನೀನೇ ಕೊಡಬೇಕು, ಹೋಗಮ್ಮ. ಮೋಳು, ಈ ಸಮಯದಲ್ಲಿ ನಾವ್ಯಾರೂ ಅಲ್ಲಿಗೆ ಹೋಗಬಾರ್ದು. ಅವನ ಹೆಂಡ್ತಿನೇ ಹೋಗಬೇಕು. ಇದೆಲ್ಲ ಈಗ ನಿನಗೆ ಗೊತ್ತಾಗಲ್ಲ. ನಿನಗೆ ಮದುವೆ ಆಗುತ್ತೆ ನೋಡು, ಆಗೆಲ್ಲ ಗೊತ್ತಾಗುತ್ತೆ. ಹ್ಞೂ. ನೋಡು ನೋಡು, ಮಲ್ಗಿರೋದು ನೋಡು. ಈ ಮನೆ ಆದಿತ್ಯಂದು, ಈ ಯಜಮಾನ್ಗೆ ಇವಂದು. ಏಯ್ ಎದ್ದೇಳೋ, ಎದ್ದೇಳೋ. ಬೇಡ 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 ವಸುಂಧರ, ನಾನಿನ್ನು ಬ್ರಹ್ಮಚಾರಿ. ನೋಡೋ, ಹತ್ರ ಬರಬೇಡ. ಯಾರಾದ್ರೂ ನನ್ನ ಚೀಲ ಕಬಡಿ ಹತ್ರ ಬರಬೇಡ ವಸುಂಧರ. ಹೇಳ್ತಾ ಇದ್ದೀನಿ, ಸರಿ ಇರಲ್ಲ. ಬೇಡ ಬೇಡ ಎದ್ದೇಳೋ. ನೀನೇನ್ ಮಾಡ್ತಿದ್ಯಾ ನನ್ನ ರೂಮಲ್ಲಿ? ನೀನ್ ನನಗೆ ಒದ್ಯಾ? ನಾನ್ ಯಾಕೆ ನಿನಗೋದಿಲಿ? ನಿನ್ನ ಒದ್ಯೋಕ್ಕೂ ಮುಟ್ಟಕ್ಕೂ ಇಷ್ಟ ಇಲ್ಲ ನನಗೆ. ತಗೋ, ಕಾಫಿ ತಂದಿದ್ದೀನಿ. ಎಮ್ಮೆ ತರ ಬಿತ್ಕೊಂಡಿದ್ಯಲ್ಲ, ಅದಕ್ಕೆ ಕಲ್ಗಸ್ ತಂದಿದ್ದೀನಿ. ಬೇಗ ತಗೋ. ನಿನ್ನ ಹತ್ರ ಟೈಮ್ ವೇಸ್ಟ್ ಮಾಡೋದಕ್ಕೆ ನನ್ನ ಹತ್ರ ಪುರ್ಸೋತಿಲ್ಲ. ಓಹೋ, ಹೆಣ್ಣೆಮ್ಮೆಗೆ ಗಾಂಚಲಿ ಏನು ಕಡಿಮೆ ಇಲ್ಲ. ನಾನು ಹೇಳಿದ ಅರ್ಥ ಆಗ್ಲಿಲ್ವಾ? ನಿನ್ನ ಹತ್ರ ನನಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ ಅಂತ. ಬೇಡ ಆದ್ರೆ ಕುಡಿಬೇಡ. ಇಲ್ಲಿ ನೀನ್ ಕಾಫಿ ಕುಡ್ದಿಲ್ಲ ಅಂತ ಯಾರು ಅಳೋರಿಲ್ಲ. ಏ ನಿಂತ್ಕೋ ನಿಂತ್ಕೋ. ಏನು ಕೊಡಿಲಿ, ಹಾ? ಕೊಡಿಲಿ. ನಿಮ್ಗೆಲ್ಲ ಹಿಂಗ್ ಮಾಡಿದ್ರೇನೆ ಬುದ್ಧಿ ಬರೋದು. ನಾನು ಎಮ್ಮೆ, ನನಗೆ ಕಲ್ಗಚ್ಚ ತಂದಿದ್ಯಾ? ಹೌದು. ಅಬ್ಬಾ, ಇದು ಒಂದೇ ನೋಡಮ್ಮ ನೀನು ನಿಜ ಅಂತ ನನಗೆ ಹೇಳ್ತಿರೋದು. ಇದು ಕಲ್ಗಚ್ಚೆ. ಈ ಕಲ್ಗಚ್ಚಿಗೆ ಕಾಫಿ 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 ಅಂತ ಕರೆದು ಕಾಫಿಗಿರೋ ಮಾನ ಮರ್ಯಾದೆನೋ ತೆಗೆದುಬಿಡಿದ್ಯಾ ನೀನು. ಮಾವ, ಗುಡ್ ಮಾರ್ನಿಂಗ್. ಕಾಫಿ ನಾನೇ ಮಾಡಿದ್ ಮಾವ. ಹೇಗಿದೆ? ನೀನ್ ಮಾಡಿದ್ದ? ಓಹೋ, ಈ ಕುಡ್ದಿದ ತಕ್ಷಣ ಅನ್ಕೊಂಡೆ ನೀನೇ ಮಾಡಿದ್ದು ಅಂತ. ಇದು ಕುಡ್ದ ತಕ್ಷಣ ಹಂಗೆ ಹಾಸಿಗೆ ಎಲ್ಲ ತಬ್ಲಾ ನುಡ್ಸಿ ನಾನು ವಾವ್ ತಾಜ್ ಅಂತಿದ್ದೆ. ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ಅದು ಟೀ ಕುಡ್ದಾಗ ಹೇಳೋದಲ್ವಾ? ಎರಡೂ ಒಂದೇ ನೋಡು. ಇದರಲ್ಲಿ ಇರೋ ಪ್ರೀತಿ ಮುಖ್ಯ, ಕಾಫಿನೋ ಟೀನೋ ಅನ್ನೋದಲ್ಲ. ನೀನ್ ಮಾಡಿರೋ ಕಾಫಿ ಅಲ್ವಾ? ಆಹಾ, ಅಮೃತ ಅಮೃತ. ಅಂಜಲಿ ಮಾಡಿರೋ ಕಾಫಿ ಅಮೃತ. ಅಮೃತ ಅಂತೆ. ಇಂಥ ಸುಳ್ಳು ಹೇಳಿದ್ದಕ್ಕೆ ಅಲ್ವಾ ಇನ್ನೂ ನನ್ನ ಮಗನ ಒಳಗೆ ಇಟ್ಕೊಂಡಿರೋದು. ಇವ್ನು ಯಾವತ್ತು ನಿಜ ಹೇಳ್ತಾನೋ ಅವತ್ತೇ ಆಚೆ ಹಾಕ್ತಾರೆ ಇವನ್ನ. ಆಹಾ, ನೋಡು, ಏನ್ ನಯ, ಏನ್ ವಿನಯ. ನಿನ್ನು ನೋಡಿ ಕೆಲವು ಹೆಂಗಸ್ ವೇಷದಲ್ಲಿರೋ ಗಂಡಸರು, ಅಂದ್ರೆ ಗಂಡು ಬೀರಿಗಳು ಕಲಿಬೇಕು. ಹೋಗ್ಲಿ ಬಿಡು ಮಾವ, ಇವ್ರ ಮನೆಯಲ್ಲಿ ಇದನ್ನೆಲ್ಲ ಹೇಳ್ಕೊಟ್ಟಿಲ್ವೇನೋ ಅಲ್ವಾ? ಅದಿರ್ಲಿ ಮಾವ, ನಿನ್ನೆ ರಾತ್ರಿ ನಿಮ್ಮಿಬ್ರು ಮಧ್ಯೆ ಏನೂ ಆಗಿಲ್ಲ ತಾನೆ? ಏನಾಯ್ತು ಮಾವ? ಯಾರು? ಇವಳ ಜೊತೆನಾ? ಕನ್ಸಲ್ಲೂ ಇಲ್ಲಪ್ಪ. ನನ್ನ ಆಣೆ ಇಟ್ಟು ಹೇಳ್ತೀನಿ ಕೇಳು, ಇವಳನ್ನು ಮಾತ್ರ ಮುಟ್ಟೋದು ಇಲ್ಲ.
ಮಾವ ಯಾರು ನಂಗೆ ಈ ಥರ ಮಂಕ್ ಬುದ್ಧಿ ಹರ್ಚಿದ್ದು? ಎಂಥ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಛೇ, ತಾಳಿ ಕಟ್ತಾ ಇದ್ರು ತಡಿಬೇಕು ಅಂತ ಗೊತ್ತಾಗ್ಲಿಲ್ವಾ ನನಗೆ? ಅದು ಈ ಪಿಶಾಚಿ ನನ್ನ ಮಗ ತಾಳಿ ಕಟ್ತಾ ಇದ್ರೆ ಕಣ್ ಬಿಟ್ಕೊಂಡು ನೋಡ್ತಾ ಕೂತ್ಗೆ ಕೊಟ್ಬಿಟ್ನಲ್ಲ. ಯಾರಿಗೋಸ್ಕರ ಇಲ್ಲಿಗೆ ಬಂದೆ? ಇಲ್ಲಿ ಆಗ್ತಿರೋದೇನು? ಆದಿತ್ಯನ್ಗೋಸ್ಕರ ಬಂದು ಇವ್ನ್ಯಾರು ಡೂಪ್ಲಿಕೇಟ್ ಆದಿತ್ಯನ ಸೇವೆ ಮಾಡೋ ಕರ್ಮ ಬಂತಲ್ಲ. ಒಂದು ಸೈಡಿಂದ ಈ ದುಶ್ಮನ್ ದುಷ್ಯಂತ, ಈ ಕಡೆ ಈ ಸಂಜು. ಹೇಗೆ ತಪ್ಪಿಸ್ಕೊಳ್ಳಿ ನಾನು ಇಲ್ಲಿಂದ? ಆದಿತ್ಯ ಪ್ಲೀಸ್, ನೀನು ಅದೆಲ್ಲೇ ಇದ್ರು ಇಲ್ಲಿಗೆ ಬಾ. ಇಲ್ಲಿರೋ ದುಷ್ಟರಿಗೆಲ್ಲ ಬುದ್ಧಿ ಕಳಿಸು. ನಂಗೆ ಹೀಗೆ ಮೋಸ ಮಾಡ್ತಿರೋರಿಗೆಲ್ಲ ಶಾಸ್ತಿ ಮಾಡು. ಜಲ ಪ್ರವಾಹ ಪಾವಿತಸ್ಥಲೆ ನರೇವರಂಬ್ಯಲಂಬಿತಾಂ ಭುಜಂಗ ತುಂಗ ಮಾಲಿಕಂ ಢಮಡ್ಢಮಡ್ಢಮಡ್ಢಮನ್ನಿನಾದ ಮಡ್ಢಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ ಜಟಾಕಟಾಹ ಸಂಭ್ರಮ ಭ್ರಮನ್ನಿಲಿಂಪ ನಿರ್ಜರಿ ವಿಲೋಲ ವೀಚಿ ವಲ್ಲರಿ ವಿರಾಜಮಾನ ಮೂರ್ಧನಿ ಖಗತ್ 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 ಜ್ವಲಲ್ಲಲಾಟ ಪಟ್ಟ ಪಾವಗೆ ಕಿಶೋರ ಚಂದ್ರಶೇಖರೆ ಪ್ರತಿ ಪ್ರತಿಕ್ಷಣ ಮಮ ಆದಿತ್ಯ, ನನ್ನ ಆದಿತ್ಯ. ವಸುಂಧರಾ, 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 ಈ ಫೋಟೋ ಯಾಕೆ ಇಷ್ಟೊಂದು ಶಾಕ್ ಆಗಿದೆಯಾ? ಡೌಟ್ ಬೇಡ, ಇದು ಆದಿತ್ಯನ ಅಪ್ಪನ ಫೋಟೋ ಅಲ್ಲ, ಆದಿತ್ಯಂದೆ. ಅಲ್ಲ, ಆದಿತ್ಯ ಮತ್ತೆ ಇವರು? ಹೇಳು, ಏನೇ ಅನುಮಾನ ಇದ್ರೂ ಸಂಕೋಚ ಪಟ್ಕೊಳ್ದೆ ಕೇಳು. ನೀನೇನೋ ಕೇಳಬೇಕು ಅಂತಿದ್ಯಾ? ಕಮಾನ್. ಅಲ್ಲ, ಇವರು ಆದಿತ್ಯನ ಫೋಟೋ ಇಷ್ಟು ದೊಡ್ಡದಾಗಿ ಹಾಕಿರೋದಕ್ಕೇನಾ ನಿನಗೆ ಇಷ್ಟೊಂದು ಆಶ್ಚರ್ಯ? ಏನೋ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ಸೈಲೆಂಟಾಗಿ ಫಾಲೋ ಅಪ್ ಮಾಡಬೇಕು. ಎಲ್ಲಿ ಹೋಗ್ತೀಯಾ? ಹೋಗು. ಅಂದ್ರೆ ಆದಿತ್ಯ ಮತ್ತೆ ಸಂಜು ಒಂದೇ ತರ ಇದ್ರಾ? ಇಷ್ಟೊಂದು ಹೋಲ್ಕೆನಾ? ಇದೆಲ್ಲ ಹೇಗೆ ಸಾಧ್ಯ?
ಅಥವಾ ಆ ಆದಿತ್ಯನೇ ಸಂಜು ಹೋಗಿ ಹುಟ್ಟಿದನ? ಅಂದ್ರೆ ಆದಿತ್ಯ ಮತ್ತೆ ಸಂಜು ಒಂದೇ ತರ ಇದ್ರಾ? ಇಷ್ಟೊಂದು ಹೋಲ್ಕೆನಾ? ಇದೆಲ್ಲ ಹೇಗ್ ಸಾಧ್ಯ? ಅಥವಾ ಆ ಆದಿತ್ಯನೇ ಸಂಜು ಹೋಗಿ ಹುಟ್ಟಿದನ? ಓ ಗಾಡ್, ಯಾಕೆ ತಲೆ ಹಾಳು ಮಾಡ್ತಿದ್ಯಾ? ಸ್ವಲ್ಪನೂ ಅರ್ಥ ಆಗ್ತಿಲ್ವಲ್ಲ. ಸರ್, ಏನಪ್ಪ ಹೊಸದಾಗಿ ಮದುವೆ ಆದವನು ಹೆಂಡತಿ ಹಿಂದೆ ಸುತ್ತಬೇಕು, ಅದು ಬಿಟ್ಟು ನನ್ನಿಂದ ಬರ್ತಿದ್ಯಲ್ಲ. ಅಯ್ಯೋ ಮದುವೆ ವಿಷಯ ಕಲ್ಲು ಬಿತ್ತು ಸರ್. ಮೊದಲು ನನ್ನ ಪೇಮೆಂಟ್ ಕ್ಲಿಯರ್ ಮಾಡಿ, ನಾನು ಇಲ್ಲಿಂದ ಕಳ್ಸ್ಕೊಂಡ್ಬಿಡ್ತೀನಿ. ಹನಿಮೂನ್ ಪೀರಿಯಡ್ ಮುಗಿಸು ಮರಿ ಕೊಡೋಣಂತೆ. ಯಾಕೆ ಮಕ್ಕಳು ಮರಿನೂ ನಿಮ್ಮ ಕೈ ಕೊಡೋದು ಬೇಡವೇ? ನೋಡು, ತಮಾಷೆ ಏನಿದ್ರು ನಾನು ಮಾಡ್ಬೇಕೀಗ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೋಗ್ತೀನಿ. ತಲೆ ತಿನ್ಬೇಡ, ಮನೆಗೆ ನಡಿ. ಅಯ್ಯೋ ನಿಂತ್ಕೊಳ್ಳಿ ಸರ್. ಏನು ನೀವು ಆಡಿದ್ದೆ ಆಟನಾ? ನಿಮ್ಗೆಲ್ಲ ಕಣ್ಗಳಿಗೆ ಹೆಂಗೆ ಕಾಣ್ತೀನಿ ನಾನು? ಆಟನೂ ಇಲ್ಲ, ಊಟನೂ ಇಲ್ಲ. ದಿನಕ್ಕೆ 50 ಸಲ ಹಿಂದೆ ಬಿದ್ದು ತಲೆ ತಿನ್ನೋದು ನಿಲ್ಸು. 50 ಸಲ ಅಲ್ಲ, 100 ಸಲ ಬಂದರೂ ಕಾಸೆ ಬಿಚ್ಚಲ್ಲ ಅಂತಿರಲ್ಲ. ಮದುವೆ ಕೆಲಸ ಆದಮೇಲೆ ದುಡ್ಡು ಕ್ಲಿಯರ್ ಮಾಡ್ತೀನಿ ಅಂದಿದ್ದು ಇದೇ ಬಾಯಿಂದ ಅಲ್ವಾ? ಸ್ವಿಮ್ಮಿಂಗ್ ಬರ್ದೆ ಹೋದ್ರು ಮುಳುಗೆದ್ದೆ. ಅಡುಗೆ ಮನೆಗೆ ಎಂಟ್ರಿನೇ ಕೊಡದೆ ಇದ್ದವನು ಕಡಂಬಟ್ಟು ಮಾಡಿಕೊಟ್ಟೆ. ಆಂಜನೇಯನ್ ಪಕ್ಕಾ ಭಕ್ತ ಆಗಿದ್ದವನು ಕಂಡು ಹುಡುಗಿಯರ ಮುಂದೆ ಸ್ವಯಂವರ ಥರ ನಿಂತೆ. ಯಾವುದೋ ಕಿರಿಕ್ ಪಾರ್ಟಿ ಪಕ್ಕ ಕೂತು ಮದುವೆ ಪೋಸು ಕೊಟ್ಟೆ. ಇದಕ್ಕಿಂತ ಟಾಸ್ಕ್ ಬೇಕಾ? ಮೊದಲು ತಲೆ ತಿನ್ನೋದು ನಿಲ್ಸು. ಅಯ್ಯೋ ಸರ್. ಸರ್ ಏನು ಸಾರ್? ಕೆಲಸ ಮುಗಿಯೋ ತನಕ ಮುಚ್ಕೊಂಡಿರ್ಬೇಕು. ಕೋಪ ತರಿಸ್ಬೇಡ. ಓಹೋ, ಏನ್ ನಿಮ್ಮೊಬ್ರಿಗೇನ ಕೋಪ ಬರೋದು? ನಮಗ್ ಬರಲ್ವಾ? ಅಲ್ಲ, ಇಷ್ಟು ದಿವಸ 150ಇಂದ 200 ಹುಡುಗಿನ ತೋರಿಸ್ಬಿಟ್ಟು ಅದು ಯಾವ್ದೋ ರಾಕ್ಷಸಿ ಅಂತ ಅಂದ್ಬಿಟ್ಟು ನನಗೆ ಕಟ್ಟಿದಿರಲ್ಲ, ನನಗೆ ಸ್ಟೋರಿ ಬೇಡ ಸರ್. ಓಹೋ, ಅದಕ್ಕ ಕೋಪ? ಅದಾಗಲ್ಲ ಕಣೋ, ಅವತ್ತಲ್ಲ ಆಗಿದ್ದೇ ಬೇರೆ. ಸಾಕು ನಿಲ್ಸಿ ಸರ್, ಬೇಡ, ನನಗೆ ಬೇಡ ನಿಮ್ ಪುರಾಣ. ಒಳ್ಳೆ ನರ್ಸರಿ ಮಕ್ಳಿಗೆ ಕತೆ ಹೇಳ್ದಂಗೆ ದಿನಕ್ಕೊಂದೊಂದು ಕತೆ ಹೇಳ್ತೀರಲ್ಲ ಸರ್ ನೀವು. ಮೊದಲು ನನ್ನ ಮಾತು ಕೇಳು. ಆಗದೇ ಇಲ್ಲ ಸರ್. ನಿಮ್ಮನ್ನು ಸಹಿಸ್ಕೊಳಕ್ಕಾಗಲ್ಲ, ರಾಕ್ಷಸಿನೂ ಸಹಿಸ್ಕೊಳಕ್ಕಾಗಲ್ಲ ನನಗೆ. ಈಗ ನೀವು ಹೇಳ್ದಾಗೆ ಮದುವೆ ಆಯ್ತಲ್ಲ, ನನಗೆ ಬರ್ಬೇಕಾಗಿರೋ ಕಮಿಷನ್ ಕೊಟ್ಬಿಡಿ, ನಾನು ಹೊರಟೋಗ್ತೀನಿ. ಹೀಗೆ ನಿಂತ ಮೆಟ್ಟಲ್ಲೇ ಸೆಟ್ಲ್ ಮಾಡು ಅಂದ್ರೆ ಹೇಗೆ ಸಂಜು? ಆಸ್ತಿ ಕೈಗೆ ಬರೋ ತನಕ ವೇಟ್ ಮಾಡಲೇಬೇಕಲ್ವಾ? ಮೊದಲು ನೀನೇ ಆದಿತ್ಯ ಅಂತ ಪ್ರೂವ್ ಆಗಿ ಆ ಲಾಯರು ನಿನ್ನ ಹೆಸರಿಗೆ ಆಸ್ತಿನ ಟ್ರಾನ್ಸ್ಫರ್ ಮಾಡಿ, ಅದನ್ನ ನೀನು ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ನಿನಗೆ ನಿನ್ನ ಕಮಿಷನ್ ಸಿಗುತ್ತೆ. ಅದನ್ನ ತಗೊಂಡು ನೀನು ಆರಾಮಾಗಿರು. ಆ ದಿನ ಯಾವಾಗ ಬರುತ್ತೆ? ಬರುತ್ತೆ, ಪೇಷನ್ಸ್ ಬೇಕು ಅಷ್ಟೇ. ಆ ದಿನ ಬರೋ ಅಷ್ಟರಲ್ಲಿ ನಾನು ಪೇಷಂಟ್ ಆಗಿ ನನ್ನ ತಿಥಿ ಆಗೋಗ್ಬಿಟ್ಟಿರತ್ತಷ್ಟೇ ಅಲ್ಲ ಸರ್. ಸರ್ ನಿಂತ್ಕೊಳ್ಳಿ ಸರ್. ಓಹೋ, ಹಿಂಗ ವಿಷಯ. ಸಂಜು ಇಲ್ಲಿ ಕಮಿಷನ್ಗೆ ಕೆಲಸ ಮಾಡೋನಷ್ಟೇ. ಆಸ್ತಿ ಹೊಡೆಯೋ ಹುಲಿ ಬೇರೆನೇ ಇದೆ.